ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ದಿವ್ಯಾ ಕ್ರಿಯೇಟಿವ್ಸ್ ಅಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಬಹಳ ಮುಖ್ಯವಾಗಿರುವಂಥ ಒಂದು ಟಾಪಿಕ್. ಹಾಗೆ ಪ್ರತಿಯೊಬ್ಬರು ಯಾರ್ಯಾರು ನಮ್ಮ ಮನೆಗಳಲ್ಲಿ ಇರುವಂಥ ವಾಹನಗಳಿಗೆ ಸೆಕ್ಯೂರಿಟಿ ಬೇಕು ಅನ್ನೋರು ದಯವಿಟ್ಟು ಈ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬರುವಂಥ ಏನಾದರೂ ನಿಮಗೆ ಮನಸ್ಸಲ್ಲಿ ಬರುವಂಥ ಏನಾದರೂ ಕ್ವೆಶನ್ಸ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ಸೊ ಯಾಕೆ ತಡ ಮಾಡೋಣ, ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ HSRP ಅನ್ನೋದು ನಿನ್ನೆ ಮೊನ್ನೆ ಇವತ್ತೆಲ್ಲ ನ್ಯೂಸ್ ಬರ್ತಾನೆ ಇದೆ. ಸೊ ಈ HSRP ಅಂದರೆ ಏನು, ಯಾಕೆ ಗೌರ್ಮೆಂಟು ಮ್ಯಾಂಡೇಟ್ರಿ ಮಾಡ್ತಾ ಇದೆ ಇದನ್ನು, ಇದರಿಂದ ಆಗುವಂಥ ಲಾಭ ನಷ್ಟಗಳು ಏನಾಗ್ತಾಯಿದೆ, ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ಡಿಸ್ಕಷನ್ ಆಗ್ತಿದೆ ಅಂತ ನೀವೆಲ್ಲ ಯೋಚಿಸ್ತಿರ್ಬೋದು. ಸೊ HSRP ಅಂತಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ಸೊ ಈ HSRPನ ಕಂಪಲ್ಸರಿ ಯಾಕೆ ಮಾಡಿದ್ದಾರೆ, ಇದರಿಂದ ನಮಗೆ ಸಿಗುವಂಥ ಅಡ್ವಾಂಟೇಜಸ್ ಏನು, ಏನೊಂದು ತುಂಬ ಇಂಪಾರ್ಟೆಂಟ್ ಆಗಿ ಯಾಕೆ ಇದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ, ಮ್ಯಾಂಡೇಟ್ರಿ ಯಾಕೆ ಮಾಡ್ತಿದ್ದಾರೆ. ಪ್ರತಿಯೊಂದು ಗಾಡಿಗಳು, ಹಳೆ ಗಾಡಿಗಳಾಗಿರ್ಬೋದು, ಹೊಸ ವೆಹಿಕಲ್ಸ್ ಆಗಿರ್ಬೋದು, ಯಾವುದೇ ವೆಹಿಕಲ್ಸ್ಗೆ HSRP ಕಂಪಲ್ಸರಿ ಮಾಡಿದರೆ ಸೊ ಯಾಕೆ ಮ್ಯಾಂಡೇಟ್ರಿ ಮಾಡ್ತಿದ್ದಾರೆ, ಅದರಿಂದ ನಮಗೆ ಆಗುವಂಥ ಉಪಯೋಗಗಳು ಏನು ಅಂತ ನೋಡೋದಾದರೆ, ಮೇನ್ ಫಸ್ಟಾಗಿ ಏನು ಮಾಡಿದ್ದಾರೆ ಅಂತ ನೋಡೋದಾದರೆ, ನಮ್ಮ ವಾಹನಗಳಿಗೆ ಆಗುವಂಥ ಫ್ರಾಡ್ ಕೆಲಸಗಳು ಏನಾದರೂ ಮಾಡ್ತಾಯಿದ್ರೆ ಸೊ ಅದು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು, ಅದನ್ನು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೇನ್ ರೀಸನ್ನು ಯಾವುದೇ ವಾಹನಗಳಿಗೆ ಫ್ರಾಡ್ ಆಗಬಾರ್ದು ಅನ್ನೋ ಒಂದು ಮೇನ್ ಉದ್ದೇಶ ಇಟ್ಕೊಂಡು ನಮ್ಮ ಈ HSRPನ ಕಂಪಲ್ಸರಿ ಮಾಡಿದ್ದಾರೆ. ಈ ಸ್ಟೇಟಲ್ಲಿ ಇರೋದನ್ನ ಇನ್ನೊಂದು ಸ್ಟೇಟ್ಗೆ ಹೋಗಿ ಮಾರೋದು, ಈ ಥರದ್ದು ಫ್ರಾಡ್ ನಡೆಯುತ್ತೆ. ಸೊ ಅದೆಲ್ಲ ನಕಲಿ ಮಾಡೋದು, ಹಾಗೆ ಇದನ್ನೆಲ್ಲ ತಿದ್ದುಪಡಿ ಮಾಡೋದು ಏನು ಫ್ರಾಡ್ ನಡೀತಿದೆ ಆದಷ್ಟು ಇದನ್ನೆಲ್ಲ ಕಂಟ್ರೋಲಿಗೆ ತೊಗೊಂಬರ್ಬೇಕು ಅಂತ ನಮ್ಮ ಒಂದು ಗೌರ್ಮೆಂಟು HSRPನ ಮ್ಯಾಂಡೇಟ್ರಿ ಮಾಡಿದೆ. ಸೊ ಹಾಗೆ ನಾವು ಪಾರ್ಕಿಂಗ್ ಪ್ಲೇಸಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿರ್ತೀವಿ, ಹಾಗೆ ಯಾವುದಾದ್ರೂ ಒಂದು ರೋಡ್ಗಳಲ್ಲಿ ಪಾರ್ಕ್ ಮಾಡಿರ್ತೀವಿ. ಸೊ ಆ ಪಾರ್ಕಿಂಗ್ ಪ್ಲೇಸಲ್ಲಿ ಇರುವಂಥ ಎಲ್ಲ ವಾಹನಗಳನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ, ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಈಸಿ ಆಗಲಿ, ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ HSRP ನಂಬರ್ ಪ್ಲೇಟನ್ನು ನಮಗೆ ಗೌರ್ಮೆಂಟು ಕಂಪಲ್ಸರಿ ಮಾಡಿದೆ. ಹಾಗೆ ಇನ್ನೊಂದು ಮೇನ್ ಅಂತ ನೋಡೋದಾದರೆ, ಸೊ ಈ HSRP ನಂಬರ್ ಪ್ಲೇಟ್ ಮಾಡೋದ್ರಿಂದ ನಮ್ಮ ಕಾರ್ ಏನಾದರೂ ಕಳ್ತನ ಆಗಿ ಬೇರೆ ಕಡೆ ಹೋಗ್ತಾ ಇದ್ದರೆ ಸೊ ಅದನ್ನು ಈಸಿಯಾಗಿ ಟ್ರೇಸ್ ಮಾಡ್ಬೋದು, ಎಲ್ಲಿದೆ ಅಂತ ಲೊಕೇಶನ್ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಒಂದು ಈ ಗೌರ್ಮೆಂಟ್ HSRPನ ಕಂಪಲ್ಸರಿ ಮಾಡಿದೆ. ದಯವಿಟ್ಟು ಯಾರೆಲ್ಲ ಈ HSRPನ ಇನ್ನೂ ಕೂಡ ನಿಮ್ಮ ವಾಹನಗಳಿಗೆ ಮಾಡಿಸಿಲ್ಲ ಸೊ ದಯವಿಟ್ಟು HSRPನ ಮಾಡಿಸಿ, ಆದಷ್ಟು ನಮ್ಮ ವಾಹನಗಳನ್ನ ಸೇಫಾಗಿ, ಸೆಕ್ಯೂರಾಗಿ, ಯಾವುದೇ ಫ್ರಾಡ್ ಆಗದೇ ಇರೋ ಹಾಗೆ ಕಾಪಾಡ್ಕೊಳ್ಳೋಣ. ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ನಾವು HSRPನ ಏನು ನಾವು ನಂಬರ್ ಪ್ಲೇಟನ್ನು ತೊಗೋತೀವಿ ಸೊ ಆ ನಂಬರ್ ಪ್ಲೇಟನ್ನು ನಮಗೆ ಎಲ್ಲ ಡೀಟೇಲ್ಸು ಡೇಟಾ ಬೇಸ್ಡ್ ಪ್ರತಿಯೊಂದು ಎಲ್ಲ ಎಂಟ್ರಿ ಆಗಿರುತ್ತೆ. ನಮ್ಮ ವಾಹನದ ಓನರ್ ಯಾರಿರ್ತಾರೆ, ಹಾಗೆ ಅವ್ರದ್ದು ಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಹಾಗೆ ಪರ್ಮನೆಂಟ್ ಅಡ್ರೆಸ್ಸು, ಹಾಗೆ ಟೆಂಪ್ರವರಿ ಅಡ್ರೆಸ್ಸು, ಅವ್ರದ್ದು ಫುಲ್ಲು ಡೀಟೇಲ್ನ ಸೊ ಈ HSRPನಲ್ಲಿ ನಾವು ಎಂಟ್ರಿ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಈಸಿಯಾಗಿ ಎಲ್ಲಿರುತ್ತೆ ಹಾಗೆ ಕಳ್ತನ ಆಗಿದ್ದರೆ ಫೈಂಡ್ ಔಟ್ ಮಾಡಿ ಈಸಿಯಾಗಿ ನಾವು ಅದನ್ನು ಯಾರವರು ಓನರ್ ಇರ್ತಾರೆ ಅವ್ರಿಗೆ ನಾವು ಈಸಿಯಾಗಿ ಕಾರನ್ನು ತಲುಪಿಸ್ಬೋದು, ವಾಹನಗಳನ್ನು ನಾವು ತಲುಪಿಸ್ಬೋದು ಅನ್ನೋ ಒಂದು ಮೇನ್ ಉದ್ದೇಶ ಇಟ್ಕೊಂಡು ಸೊ ಈ HSRPನ ನಮಗೆ ಕಂಪಲ್ಸರಿ ಮಾಡಿದ್ದಾರೆ. ಹಾಗೆ ಸೊ ಯಾಕೆ HSRP ಫ್ರಾಡ್ ಆಗ್ತಾ ಇದೆ, ಇದರಿಂದ ಜನಗಳಿಗೆ ಏನು ನಷ್ಟ ಆಗ್ತಿದೆ ಅಂತ ನೋಡೋದಾದರೆ, ಸೊ ಈ HSRP ಮಾಡಿಸ್ತಿರುವಾಗ ಕೆಲವೊಂದು ಫೇಕ್ ವೆಬ್ಸೈಟ್ಗಳು ಹಾಗೆ ಫ್ರಾಡ್ ಮಾಡುವಂಥ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಜನಗಳು ಮೋಸ ಹೋಗ್ತಾ ಇದ್ದಾರೆ.
ಸೊ ಹಾಗೆ ಕೊನೆಯದಾಗಿ ಯಾವ್ಯಾವ ವಾಹನಗಳಿಗೆ ನಮಗೆ ಎಷ್ಟೆಷ್ಟು ನಮಗೆ ಗೌರ್ಮೆಂಟಿಂದ ಇಷ್ಟನ್ನೇ ನಾವು ಪೇ ಮಾಡಿಬಿಟ್ಟು HSRP ನಂಬರ್ ಪ್ಲೇಟ್ನ ತೊಗೋಬೋದು ಅಂತ ನಮಗೆ ಗೌರ್ಮೆಂಟಿಂದನೇ ಇಷ್ಟಿಷ್ಟು ನಾವು ಪೇ ಮಾಡಿಬಿಟ್ಟು ತೊಗೋಬೇಕು ಅಂತ ಹೇಳಿದ್ದಾರೆ. ಸೊ ನಮಗೆ ಮೊದಲನೇದಾಗಿ ದ್ವಿಚಕ್ರ ವಾಹನಗಳು ಅಂದರೆ 2 ವೀಲರ್ಸ್ ವೆಹಿಕಲ್ಸು ಯಾರ್ಯಾರಿಗಿದೆ ಸೊ ಅವರೆಲ್ಲ 450ರಿಂದ 600 ರೂಪಾಯಿಗಳು ಮಾತ್ರ ನಾವು ಪೇ ಮಾಡಿ ನಮಗೆ HSRP ನಂಬರ್ ಪ್ಲೇಟನ್ನು ನಾವು ತೊಗೋಬೋದು. ಇದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ಯಾವುದೇ ವೆಬ್ಸೈಟಲ್ಲಿ ಮಾಡೋಕ್ಕೋದ್ರೂ ಅಷ್ಟೇ, ಎಲ್ಲಿ ಮಾಡೋಕ್ಕೋದ್ರೂ ಅಷ್ಟೇ 450ರಿಂದ 600 ಮಾತ್ರ ನಾವು ಗೌರ್ಮೆಂಟ್ ನಮಗೆ ವಿಧಿಸಿರುವ ಶುಲ್ಕ ಇಷ್ಟು ಮಾತ್ರ ಆಗಿರುತ್ತೆ. ಇದಕ್ಕಿಂತ ಹೆಚ್ಚಿಗೆ ನಾವು ಎಲ್ಲೂ ಪೇ ಮಾಡುವಂಥ ಅಗತ್ಯ ಖಂಡಿತ ಇಲ್ಲ. ಸೊ 4 ಚಕ್ರಗಳಿರುವಂಥ ವಾಹನಗಳಿಗೆ 650ರಿಂದ 780 ಶುಲ್ಕನ ಗೌರ್ಮೆಂಟು ನಮಗೆ HSRP ನಂಬರ್ ಪ್ಲೇಟ್ ತಗೊಳ್ಳೋದಕ್ಕೆ ವಿಧಿಸಿರುವಂಥ ಶುಲ್ಕ. ಹಾಗೆ ಟ್ರಕ್ಗಳು, ಬಸ್ಗಳು, ಹಾಗೆ 10 ಚಕ್ರಗಳಿರುವಂಥ ವಾಹನಗಳಿಗೆ 650ರಿಂದ 800 ರೂಪಾಯಿಗಳನ್ನ ನಮಗೆ ಗೌರ್ಮೆಂಟು ಶುಲ್ಕನ ವಿಧಿಸಿದೆ. ಸೊ ಇದಕ್ಕಿಂತ ಹೆಚ್ಚಾಗಿ ಕೂಡ ಯಾರು ಪೇ ಮಾಡಿ ನಮಗೆ HSRPನ ತಗೊಳ್ಳೋ ಅಗತ್ಯ ಇಲ್ಲ. 650ರಿಂದ 800 ರೂಪಾಯಿಗಳು ಮಾತ್ರ ನಾವು ಪೇ ಮಾಡಿಬಿಟ್ಟು HSRP ನಂಬರ್ ಪ್ಲೇಟನ್ನು ನಾವು ತೊಗೋಬೋದು. ಸೊ ಈ HSRP ನಂಬರ್ ಪ್ಲೇಟ್ ತೊಗೊಳೋದಕ್ಕೆ ಫೆಬ್ರವರಿ 17ನೇ ತಾರೀಕು 2024 ಲಾಸ್ಟ್ ಡೇಟ್ ಮಾಡಿದರು. ಹಾಗೆ ಈಗ ಲಾಸ್ಟ್ ಟೈಮಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ 3 ಮಂತ್ಸ್, ಅಂದರೆ ಮುಂದಿನ 3 ತಿಂಗಳವರೆಗೂ ನಮಗೆ ಈ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಮೇ 31 ಟೈಮ್ ಇದೆ. ಸೊ ದಯವಿಟ್ಟು ಯಾರೆಲ್ಲ ಇನ್ನೂ HSRP ನಂಬರ್ ಪ್ಲೇಟನ್ನು ತೊಗೊಂಡಿಲ್ಲ ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತಾ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಬಯಸ್ತಾ, ಹಾಗೆ ಯಾರ್ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಿವ್ಯಾ ಕ್ರಿಯೇಟಿವ್ಸ್ ಅಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ. ನಾಳೆ ಇದೇ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಿ ಹ್ಯಾಪಿ ವಿತ್ ಯುವರ್ ಓನ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.